ಕೂಡ ಈ ದೇಶದಲ್ಲಿ ಒಂದು ಹೊಸ ಬದಲಾವಣೆ ಬರಬೇಕು, ಒಂದು ರೀತಿಯ ಕ್ರಾಂತಿ ಬರಬೇಕು. ಇಷ್ಟು ವರ್ಷಗಳ ಕಾಲ ನಡ್ಕೊಂಡು ಬಂದಿರುವಂತಹ ರೀತಿ ಬದಲಾಗಬೇಕು. ಶ್ರೀಮಂತ ಭಾರತವನ್ನು ನಾವು ನೋಡಬೇಕು. ಭಾರತ ಅಂತಂದ್ರೆ ಬೇರೆ ಬೇರೆ ರಾಷ್ಟ್ರಗಳು ನಮ್ಮನ್ನು ಗೌರವಿಸುವಂತಹ ರಾಷ್ಟ್ರವಾಗಿ ನಮ್ಮ ದೇಶ ಆಗಬೇಕು. ಭ್ರಷ್ಟಾಚಾರ ನಿಲ್ಲಬೇಕು, ರೈತರ ಬಡವರ ಕಣ್ಣೀರು ಒರೆಸಬೇಕು, ಯುವಕರಿಗೆ ಕೈನಲ್ಲಿ ಉದ್ಯೋಗ ಸಿಗಬೇಕು, ಸ್ವಾವಲಂಬಿಗಳಾಗಿ ನಿಂತ್ಕೊಳ್ಳುವಂತ ಯುವಕರಿಗೆ ಅವಕಾಶಗಳನ್ನು ದೇಶದ ಸರ್ಕಾರಗಳು ಮಾಡಿಕೊಡಬೇಕು. ದೇಶ ವಿರೋಧಿ ಶಕ್ತಿಗಳು ಭಾರತದ ಹೆಸರು ಕೇಳಿದ್ರೆ ಎದೆಯಲ್ಲಿ ಡವಡವ ಅಂತ ಹೇಳಿ ಹೆದರಬೇಕು. ಒಂದು ಹೊಸ ರಾಷ್ಟ್ರ ನಿರ್ಮಾಣ ಆಗಬೇಕು ಅನ್ನುವಂಥ ಆಸೆ ನಿಮ್ಮೆಲ್ಲರಿಗೂ ಇತ್ತು. ಆ ಆಸೆ ಎಲ್ಲವನ್ನು ನನಸು ಮಾಡ್ತೇನೆ ಅಂತ ಹೇಳಿ ನಮ್ಮೆಲ್ಲರ ಕನಸಿನ ಮೂರ್ತ ರೂಪವಾಗಿ ನಮ್ಮ ಎದುರುಗಡೆ ಕಂಡು ಬಂದಿದ್ದು ಪ್ರಧಾನಿಯಾಗಿ ನಿಮ್ಮ ಆಶೀರ್ವಾದದಿಂದ ಆಗಿದ್ದು ನರೇಂದ್ರ ಮೋದಿ. ನಿಮ್ಮೆಲ್ಲರ ಒಂದೊಂದು ಮತದಿಂದ ಅವರು ಈ ದೇಶದ ಪ್ರಧಾನಿಯಾಗಿದ್ದು. ನೀವು ಅವತ್ತು 2014ರಲ್ಲಿ ಒಂದೇನ್ ಸಂಕಲ್ಪ ತೆಗೆದುಕೊಂಡ್ರಿ, ನಿಮ್ಮ ಊರಿನ ಆ ಒಂದು ಸ್ಕೂಲಿನ ಬೂತ್ ನಲ್ಲಿ ಹೋಗಿ ನರೇಂದ್ರ ಮೋದಿಗೆ ಯಾವ ಒಂದು ವೋಟನ್ನ ನೀವು ಅವತ್ತು ಹಾಕಿದ್ರಿ, ಬಹುಶಃ ಅವತ್ತು ನಿಮಗೆ ಗೊತ್ತಿರಲಿಲ್ಲ ಬಂಧುಗಳೇ, ಆ ಒಂದು ವೋಟು ಈ ದೇಶದ ಮೇಲೆ, ಸೈನ್ಯದ ಮೇಲೆ, ಈ ದೇಶದ ರಕ್ಷಣೆಯ ಮೇಲೆ ಪಾಕಿಸ್ತಾನದವರು ದಾಳಿ ಮಾಡಿದಾಗ ಆ ನಿಮ್ಮ ಒಂದು ವೋಟಿನ ಬಲದಿಂದಾಗಿ ಬಂದಂತಹ ನರೇಂದ್ರ ಮೋದಿ ಒಂದು ಕೆನ್ನೆಗೆ ಹೊಡೆದ್ರೆ ಮತ್ತೊಂದು ಕೆನ್ನೆಯನ್ನು ತೋರಿಸಿಕೊಂಡು ಹೊಡೆಸಿಕೊಳ್ಳುವಂತ ಹಿಂದಿನ ಭಾರತ ಇದಲ್ಲ. ನಮ್ಮ ತಂಟೆಗೆ ಬಂದು ನಮ್ಮನ್ನ ಚುಗುಟ್ಟಿದ್ರೆ, ನಮಗೆ ಹೊಡೆದ್ರೆ ಹಿಂದೆ ಮತ್ತೊಮ್ಮೆ ಎದ್ದೇಳದೆಲ್ಲ ಇರುವಂತಹ ರೀತಿ ಹೊಡೆಯುವಂತ ಹೊಸ ಭಾರತ ಇದು ಅಂತ ತೋರಿಸಿದ್ದು ನಿಮ್ಮ ಒಂದೇ ಒಂದು ಓಟಿನ ಬಲವಾಗಿ. ಅವತ್ತು ನೀವು ಹಾಕಿದಂತ ಒಂದು ಓಟಿನ ಬಲದಿಂದಾಗಿ ಯಾವ ಚೈನಾ ದೇಶ ಅಂತಂದ್ರೆ ಈ ದೇಶದ ಪ್ರಧಾನಿಗಳು, ಈ ದೇಶದ ಸರ್ಕಾರಗಳು ಹೆದರುತ್ತಿದ್ವೋ, ಅಂತ ಚೈನಾ ದೇಶದ ಜೊತೆಗೆ ಕಣ್ಣಿನಲ್ಲಿ ಕಣ್ಣನ್ನ ಇಟ್ಟು ಈ ದೇಶದ 120 ಕೋಟಿ ಭಾರತೀಯರ ಪ್ರತಿನಿಧಿ ನಾನು ನಡೆದ್ರೆ 120 ಕೋಟಿ ಭಾರತೀಯರು ಹೆಜ್ಜೆ ಇಟ್ಟಂತೆ ಅಂತ ಹೇಳಿ ಚೈನಾಗೆ ಹೋಗಿ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಸಿಂಹದಂತೆ ಘರ್ಜಿಸಿ ಚೈನಾ ದೇಶವನ್ನು ಹೆಡೆಮುರಿ ಕಟ್ಟಿದಂತ ಪ್ರಧಾನಿ ನರೇಂದ್ರ ಮೋದಿ ನಿಮ್ಮ ಒಂದು ಓಟಿನಿಂದಾಗಿ ಈ ಒಂದು ಕೆಲಸವನ್ನ ಮಾಡಲಿಕ್ಕಾಗಿತ್ತು.